ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಲಾಸ್ಟ್ ಮಂತ್ ನಾನು ನಮ್ಮ ಬೆಂಗಳೂರಿಗೆ ಹೋಗಿದ್ದೆ. ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಒಬ್ಬರ ಒಂದು ಸ್ಪೆಷಲ್ ಒಕೇಷನ್ಗೋಸ್ಕರ ನಾನು ಸ್ಪೆಷಲ್ ಆಗೇ ಇರಲಿ ಅಂತ ಸರ್ಪ್ರೈಸ್ ವಿಸಿಟ್ ಆಗಿ ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಮಾಡಿ ಈ ಟ್ರಿಪ್ಪಿಗೆ ಹೋಗಿ ಬಂದೆ. ಆ್ಯಂಡ್ ನಾನು ಬೆಂಗಳೂರಿಗೆ ಆಲ್ಮೋಸ್ಟ್ 6 ಇಯರ್ಸ್ ಆದಮೇಲೆ ಹೋಗ್ತಿದ್ದಿದ್ದು. ಸೊ ಹಾಗಾಗಿ ಈ ಒಂದು ವಾರದ ಎವ್ರಿ ಮೂಮೆಂಟ್ನ ನಾನು ಫುಲ್ಲಿ ಎಂಜಾಯ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದರಿಂದಾಗಿ ನಾನು ಎಲ್ಲ ಕಡೆ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕ್ಯಾಮ್ರಾ ಲವ್ನ ನಾನು ಬಿಟ್ಕೊಡ್ತೀನಾ, ಎಸ್ಪೆಷಲಿ ಬೆಂಗಳೂರಲ್ಲಿರುವಂಥ ಅಷ್ಟೊಂದು ಸೈಟ್ಸ್ ಆ್ಯಂಡ್ ಸೌಂಡ್ಸ್ ಆ್ಯಂಡ್ ಎಷ್ಟೊಂದು ಕಲರ್ಫುಲ್ ಥಿಂಗ್ಸ್ನೆಲ್ಲ ನೋಡಿದಾಗ ನಾನು ಕ್ಯಾಮ್ರಾ ತೊಗೊಂಡು ಕ್ಯಾಪ್ಚರ್ ಮಾಡದೇ ಇರೋಕ್ಕಂತೂ ಆಗಿಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಅಂತ ಅನಿಸಿರುವಂಥ ಕೆಲವೊಂದು ಮೊಮೆಂಟ್ಸನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಆ ಸ್ನಿಪ್ಪೆಟ್ಸ್ನ ಎಲ್ಲ ಒಂದುಗೂಡಿಸಿ ಇವತ್ತು ನಾನು ನಿಮ್ಮ ಜೊತೆಗೆ ಬೆಂಗಳೂರು ಡೈರೀಸ್ ಅನ್ನುವಂಥ ಈ ಒಂದು ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ. ನೀವು ಕೂಡ ನಮ್ಮ ಬೆಂಗಳೂರವರಾಗಿದ್ದರೆ ಈ ಒಂದು ವ್ಲಾಗ್ನ ನೋಡಿದಾಗ ನಿಮಗೆ ತುಂಬ ಖುಷಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ ಕೇಸ್ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ನನ್ನ ಹಳೆ ವಿಡಿಯೋಸ್ನ ಎಲ್ಲ ಒಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ, ಆಯಿತಾ? ನಿಮಗೆ ನನ್ನ ಕಾಂಟೆಂಟ್ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನನ್ನ ಚಾನಲ್ನ ಬೆಳೆಸೋಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನು ತಡ ಮಾಡದೆ ಇವತ್ತಿನ ಬೆಂಗಳೂರು ಡೈರೀಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣವಾ? ಬನ್ನಿ. I'm Vanessa, a Qantas Boeing 787 pilot. Wherever you're flying to today, and for whatever reason, we hope your trip is a safe one. Thank you for choosing to fly Qantas. ಆಸ್ಟ್ರೇಲಿಯಾದಲ್ಲಿರೋರಿಗೆ ಗೊತ್ತಾಗಿರ್ಬೋದು, ನಾನು ಇಂಡಿಯಾಗೆ ಹೋಗಿದ್ದು ಕ್ವಾಂಟಸ್ ಫ್ಲೈಟ್ನಲ್ಲಿ. ಇದು ಸಿಡ್ನಿ ಟು ಬೆಂಗಳೂರು ಡೈರೆಕ್ಟ್ ಫ್ಲೈಟ್ ಆ್ಯಂಡ್ ಈ ಫ್ಲೈಟ್ ಡ್ಯೂರೇಷನ್ ಆಲ್ಮೋಸ್ಟ್ 11 to 11.5 hours. ಫ್ಲೈಟ್ ಕಂಫರ್ಟಬಲ್ ಆಗೇ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ನಾನು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ಈ ಸಲ ನಾನು ಒಬ್ಬಳೇ ಹೋಗಿದ್ದು ಬೆಂಗಳೂರಿಗೆ. ಹಸ್ಬೆಂಡ್ ಆ್ಯಂಡ್ ಮಕ್ಕಳು ಇಲ್ಲೇ ಇದ್ದರು ಬಿಕಾಸ್ ಆಫ್ ಸ್ಕೂಲ್ ಆ್ಯಂಡ್ ಆಫೀಸ್. ಆ್ಯಂಡ್ ಅಮ್ಮಂದರು ರಿಲೇಟ್ ಮಾಡುವಂಥ ಒಂದು ವಿಷಯ, ಒಂದು ವಾರ ನಾನು ಇಡೀ ಒಬ್ಬಳೇ ಆರಾಮಾಗಿ ನನ್ನ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಒಂದು ಕಡೆ ನನ್ನ ಮಕ್ಕಳು ಆ್ಯಂಡ್ ಹಸ್ಬೆಂಡ್ನ ನಾನು ಬಿಟ್ಟು ಹೋಗ್ತಿದ್ದೀನಲ್ಲ, ಅವರು ನನ್ನ ಜೊತೆ ಬರಬೇಕಾಗಿತ್ತು ಅನ್ನೋವಂಥ ಫೀಲಿಂಗ್ ಇಟ್ಕೊಂಡು, ಇನ್ನೊಂದು ಕಡೆ ಫುಲ್ ಎಕ್ಸೈಟ್ಮೆಂಟ್, ಬೆಂಗಳೂರಿಗೆ ಹೋಗ್ತಿದ್ದೀನಿ, ನನ್ನ ಊರಿಗೆ ಹೋಗ್ತಿದ್ದೀನಿ, ಎಲ್ಲರೂ ಮೀಟ್ ಮಾಡ್ತೀನಿ ಅನ್ನೋವಂಥ ಒಂದು ಸಂಭ್ರಮದಲ್ಲಿ ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಟ್ರಿಪ್ ಇನ್ ಮೈ ಹೋಮ್ ಟೌನ್ ಬೆಂಗಳೂರು. ಸೊ ಫ್ಲೈಟ್ ಈಗಷ್ಟೇ ಟೇಕ್ ಆಫ್ ಆಗಿದೆ. ಆ್ಯಂಡ್ ನಾನು ಎಷ್ಟೇ ಸಲ ಫ್ಲೈಟಲ್ಲಿ ಹೋಗಿ ಬಂದಿದ್ರು ಕೂಡ ಪ್ರತಿ ಸಲ ವಿಂಡೋದಿಂದ ಹೊರಗೆ ನೋಡಿದಾಗ ಮೈ ಹಾರ್ಟ್ ಡಸ್ ಅ ಲಿಟಲ್ ಡಾನ್ಸ್. ಇದು ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನಗೆ ತಿಳಿಸಿ, ಆಯಿತಾ? ಈ ಮೋಡದ ಮೇಲೆ ಹೋಗ್ತಾ ಇರೋವಾಗ ಬರುವಂಥ ಫೀಲಿಂಗೇ ಒಂದು ಬೇರೆ ಥರ ಫೀಲಿಂಗ್ ಅಪ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಓಕೆ, ಸೊ ಈಗ ಊಟ ಅಂತ ಬಂದಾಗ ನನ್ನ ಆನೆಸ್ಟ್ ರಿವ್ಯೂ ಏನಂದರೆ, ನನಗೆ ಈ ಫ್ಲೈಟಲ್ಲಿ ಮೀಲ್ ಒಂದು ಚೂರು ಇಷ್ಟ ಆಗಿಲ್ಲ. ಎಸ್ಪೆಷಲಿ ಇಷ್ಟು ದುಡ್ಡು ಕೊಟ್ಟು ಕೂಡ ಈ ಥರ ಒಣಗೋಗಿರೋಂಥ ಆ್ಯಪಲ್ ಆ್ಯಂಡ್ ಫ್ರೂಟ್ಸ್ನ ಎಲ್ಲ ತಿನ್ನೋಕ್ಕೆ ಏನಪ್ಪ ನನ್ನ ಕರ್ಮ ಅಂತ ಅನಿಸ್ತು ನನಗೆ. ಸರಿ ಹೋಗಲಿ, ಮೂವಿನಾದರೂ ಯಾವುದಾದ್ರೂ ಚೆನ್ನಾಗಿ ಹಾಕ್ಕೊಂಡು ನೋಡೋಣ ಅಂತ ನಾನು ಇಂಡಿಯನ್ ಸೆಕ್ಷನಿಗೆ ಹೋಗಿ ನೋಡಿದ್ರೆ ಯಾವ ಚೆನ್ನಾಗಿರೋ ಮೂವಿ ಕೂಡ ಇರಲಿಲ್ಲ. ಪರವಾಗಿಲ್ಲ ಅಂತ ನನ್ನ ಫೇವ್ರೆಟ್ TV ಶೋನ ಹಾಕ್ಕೊಂಡು ಈ ಆರೆಂಜ್ ಜ್ಯೂಸ್ ಒಂದು ಕುಡಿಯೋಕ್ಕೆ ಚೆನ್ನಾಗಿತ್ತಪ್ಪ. ಸೊ ಆರೆಂಜ್ ಜ್ಯೂಸ್ ತೊಗೊಂಡು ಹೆಡ್ಫೋನ್ಸ್ ಹಾಕ್ಕೊಂಡು ಈ ವಿಂಡೋ ಶೇಡ್ಸ್ನ ಕೆಳಗಡೆ ಮಾಡಿ ಆ ಡೈಲಾಗ್ಸ್ನೆಲ್ಲ ಕೇಳ್ತಾ ನಾನು ಹಾಗೆ ಚೆನ್ನಾಗಿ ನಿದ್ದೆ ಮಾಡಿದೆ. ನಾನು ಆಗಲೇ ಹೇಳಿದೆ ಅಲ್ಲ, ಈ ಫ್ಲೈಟ್ ಡ್ಯೂರೇಷನ್ ಆಲ್ಮೋಸ್ಟ್ 11 hours ಅಂತ. ಒಬ್ಬರೇ ಹೋಗಬೇಕಾದ್ರೆ ಎಸ್ಪೆಷಲಿ ಇಷ್ಟೊತ್ತು ಒಂದು ಫ್ಲೈಟಲ್ಲಿ ಕೂತ್ಕೊಂಡು ಬರೋದಂದರೆ ಸ್ವಲ್ಪ ಬೇಜಾರೇನೆ. ಬಟ್ ನನ್ನ ಪುಣ್ಯಕ್ಕೆ ಒಳ್ಳೆ ನಿದ್ದೆ ಬಂದಿದ್ದರಿಂದ ಕಣ್ಣು ತೆಗೆದು ನೋಡಬೇಕಾದ್ರೆ ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗೋಗಿದ್ವಿ. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೆ. ಆ್ಯಂಡ್ ಮತ್ತೆ ಕಿಟಕಿಯಿಂದ ಹೊರಗೆ ನೋಡಿದಾಗ ಕೆಳಗಡೆ ಫಸ್ಟ್ ಗ್ಲಿಮ್ಸ್ ಆಫ್ ನಮ್ಮ ಬೆಂಗಳೂರು ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ತುಂಬ ಅಂದರೆ ತುಂಬ ಸಂಭ್ರಮದಲ್ಲಿದ್ದೆ ನಾನು. ಸೊ ಇವಾಗ ನಾವು ನಮ್ಮ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ಆ್ಯಂಡ್ ಆಫ್ ಕೋರ್ಸ್ ಏರ್ಪೋರ್ಟ್ ಎಕ್ಸಿಟ್ನ ಲಾಸ್ಟ್ ಸ್ಟೆಪ್ ಬ್ಯಾಗೇಜ್ ಕ್ಲೇಮ್ ಮಾಡಿ ಆದಮೇಲೆ ಹೊರಗೆ ಬಂದ ತಕ್ಷಣ ಅಲ್ಲಿ ನನ್ನ ಅಮ್ಮ ಆ್ಯಂಡ್ ನನ್ನ ಆಂಟಿ ನನಗೋಸ್ಕರ ವೇಟ್ ಮಾಡ್ತಿದ್ರು. ಕ್ಯಾಬ್ ಕೂಡ ಬುಕ್ ಆಗಿತ್ತು. ಆ್ಯಂಡ್ ನಾವೆಲ್ಲರೂ ಕ್ಯಾಬ್ ಹತ್ತಿ ನಮ್ಮ ಅಮ್ಮನ ಮನೆ ಕಡೆಗೆ ಹೊರಟ್ವಿ.
ಆ್ಯಂಡ್ ಹೋಗ್ತಾ ದಾರಿ ಉದ್ದಕ್ಕೂ ನಾನು ಎಲ್ಲಿ ತಿರುಗಿ ನೋಡಿದ್ರು ಅಲ್ಲಿ ಓಹೋ ಇದೇನು ಬೆಂಗಳೂರು ಇಷ್ಟು ಚೇಂಜ್ ಆಗಿಬಿಟ್ಟಿದೆ, ಓ ಮುಂಚೆ ಇಲ್ಲಿ ಅದಿತ್ತು ಇದಿತ್ತು ಇವಾಗ ಹಿಂಗಾಗಿದೆ ಅಂತೆಲ್ಲ ಹೇಳಿ ಹೇಳಿ ಅವ್ರ ತಲೆ ಎಲ್ಲ ತಿಂದಾಕ್ಬಿಟ್ಟೆ ಅನಿಸುತ್ತೆ. ಬಟ್ ನಿಜವಾಗ್ಲೂ ಹಾಗೆ ಅನಿಸ್ತು ಗೊತ್ತಾ, ನಾನು ನೋಡಿದ ಬೆಂಗಳೂರಿಗೂ ಈಗಿರೋ ಬೆಂಗಳೂರಿಗೂ ಎಷ್ಟು ಡಿಫ್ರೆನ್ಸ್ ಆ್ಯಂಡ್ ಎಷ್ಟು ಚೇಂಜ್. ತುಂಬ ಖುಷಿ ಆಗುತ್ತೆ. ಆದರೆ ಬಟ್ ಅಟ್ ದ ಸೇಮ್ ಟೈಮ್ ಹಳೆ ನೆನಪುಗಳೆಲ್ಲ ನನಗೆ ನೆನಪಾಗ್ತಿತ್ತು. ಆ್ಯಂಡ್ ಇದನ್ನ ನೋಡಿದಾಗ ನನ್ನ ಹಸ್ಬೆಂಡ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ನಾವಿಬ್ಬರು ಎಲ್ಲ ಕಡೆ ಸುತ್ತಾಡ್ತಿದ್ದು ಎಲ್ಲ ನೆನಪಾಯಿತು. ಆ್ಯಂಡ್ ಆಫ್ ಕೋರ್ಸ್ ನೆಕ್ಸ್ಟ್ ಡೇಯಿಂದ ನನಗೆ ನನ್ನ ಮನೆಯ ಒಂದು ಫೆಮಿಲಿಯಾರಿಟಿ ಎಷ್ಟು ಖುಷಿ ಆಯಿತು ಗೊತ್ತಾ. ಅಮ್ಮನ ಗಾರ್ಡನ್, ಅಮ್ಮ ಬೆಳೆಸಿರುವಂಥ ಗಿಡಗಳು, ಸುತ್ತಮುತ್ತಲು ಅಲ್ಲಿ ಇರುವಂಥ ಆ ಒಂದು ಎನ್ವೈರ್ನ್ಮೆಂಟ್, ನಾನು ಬೆಳೆದಂಥ ಮನೆ ಇದು, ಅದನ್ನೆಲ್ಲ ನೋಡಿದಾಗ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಕ್ತು. ಈ ಫೀಲಿಂಗ್ ನಿಮ್ಮಲ್ಲಿ ತುಂಬ ಜನ ರಿಲೇಟ್ ಮಾಡ್ತೀರಾ ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಓವರ್ಸೀಸ್ ಇರೋರು ವಾಪಸ್ ಮನೆಗೆ ಹೋದಾಗ ಆ ಫೀಲಿಂಗ್ನ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂಥರ ಏನು ಹೇಳೋದು, ನಮ್ಮ ಪಾಸ್ಟನ್ನ ನಾವು ರೀಲಿವ್ ಮಾಡ್ದಂಗೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಅಮ್ಮನ ಮನೆ ಒಂದು ಗೋಡೆ ಮೇಲೆ ನಾನೇ ಕೈಯಾರ ಎಷ್ಟೋ ವರ್ಷಗಳ ಹಿಂದೆ ಪೇಂಟ್ ಮಾಡಿದಂಥ ಗಣೇಶ ಇದು. ಈಗ ಬೆಂಗಳೂರಲ್ಲಿ ಈ ವಿಸಿಟ್ ನಂದು ತುಂಬ ಕಮ್ಮಿ ಟೈಮಲ್ಲಿತ್ತು ಅಂತ ನನಗೆ ಗೊತ್ತಿತ್ತಲ್ವಾ. ಸೊ ನಾನು ಹೆಚ್ಚು ಶಾಪಿಂಗ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಒಂದಷ್ಟು ಶಾಪಿಂಗ್ ಮಾಡಿದೆ. ಬಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿ ನಾನು ಆ ಚಿಕ್ಕ ಚಿಕ್ಕ ವಿಷಯಗಳು, ಅಂದರೆ ನನ್ನ ಮನಸ್ಸಿಗೆ ತುಂಬ ಒಂಥರ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ತರುವಂಥ ಪುಟ್ಟ ವಿಷಯಗಳು, ನನಗೆ ಬೆಂಗಳೂರು ಬಗ್ಗೆ ಮಿಸ್ ಆಗುವಂಥ ವಿಷಯಗಳು, ಅದನ್ನೆಲ್ಲ ನಾನು ಫುಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದೇನು ಗೊತ್ತಾ, ಎಲ್ಲ ಕಡೆ ಆಟೋದಲ್ಲಿ ಓಡಾಡಿದೆ. ಆಮೇಲೆ ಫೆಮಿಲಿಯರ್ ಸೈಟ್ಸ್ ಆ್ಯಂಡ್ ಸೌಂಡ್ಸ್ ಆ್ಯಂಡ್ ಸ್ಮೆಲ್ಸ್ ಆಫ್ ಅ ಸಿಟಿ ಅಂತ ಹೇಳ್ತಾರಲ್ಲ. ಫಾರ್ ಎಕ್ಸಾಂಪಲ್ ಜಯನಗರ 4th ಬ್ಲಾಕಿಗೆ ಹೋಗಿದ್ವಿ, ಶಾಪಿಂಗ್ ಕಾಂಪ್ಲೆಕ್ಸ್ಗೆ. ಅಲ್ಲಿ ಕಡಲೆಕಾಯಿ ಮಾರೋರು, ಗಾಡಿ, ಪ್ಲಸ್ ಏನೇನೋ ಚಿಕ್ಕ ಪುಟ್ಟದೆಲ್ಲ ಸ್ಟ್ರೀಟ್ ಶಾಪಿಂಗಲ್ಲೆಲ್ಲ ಮಾಡ್ತಿರ್ತಾರಲ್ಲ, ಆ ಸೈಟ್ಸ್ ಆ್ಯಂಡ್ ಕಲರ್ಸ್, ಅದನ್ನೆಲ್ಲ ನೋಡಿ ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಮೇನ್ಲಿ ನನಗೆ ಈ ಟ್ರಿಪ್ಪಲ್ಲಿ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಏನಂದರೆ, ನಾನು ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ಮೀಟ್ ಮಾಡಿದೆ. ನನ್ನ ಅಮ್ಮ, ನನ್ನ ಅಕ್ಕ, ನನ್ನ ಕಸಿನ್ಸ್, ಆಂಟೀಸ್, ಅಂಕಲ್ಸ್, ಇವ್ರು ಎಲ್ಲರನ್ನೂ ಮೀಟ್ ಮಾಡಿ ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಆ್ಯಂಡ್ ಆಫ್ ಕೋರ್ಸ್ ಬೆಂಗಳೂರಿಗೆ ಹೋದ್ಮೇಲೆ ತಿಂಡಿ, ಊಟ ಅದನ್ನು ಬಿಡ್ತೀನ, ನನಗೆ ಏನೇನು ಆಸೆ ಇತ್ತೋ ಅದನ್ನೆಲ್ಲ ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮಸಾಲೆ ದೋಸೆ ತಿಂದೆ, ಒಂದೆರಡು ಕಡೆ ಫಿಲ್ಟರ್ ಕಾಫಿ ಕುಡಿದೆ, ಆ್ಯಂಡ್ ಎಷ್ಟೆಷ್ಟೋ ಬೇರೆ ಥರದ್ದು ಬೆಂಗಳೂರಲ್ಲೇ ಸಿಗುವಂಥ ಅಥೆಂಟಿಕ್ ತಿಂಡಿ ಊಟಗಳನ್ನೆಲ್ಲ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಎಂಜಾಯ್ ಮಾಡಿದೆ. ನಾನು ಹೇಳಿದ್ದೆ ಅಲ್ಲ, ಒಂದು ಸ್ಪೆಷಲ್ ಒಕೇಷನ್ಗೋಸ್ಕರ ನಾನು 1 ವಾರದ ಶಾರ್ಟ್ ಟ್ರಿಪ್ಪಿಗೆ ಹೋಗಿದ್ದೆ ಅಂತ. ನಮ್ಮ ಮನೇಲಿ ನಾವು ಒಂದು ಹೋಮ ಆರ್ಗನೈಸ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಗೆ ನನ್ನ ಫ್ಯಾಮಿಲಿಯವರು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ದ್ಯಾಟ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಎಲ್ಲರೂ ಮೀಟ್ ಮಾಡಿದ್ದು, ಪ್ಲಸ್ ಆ ಮಂತ್ರಗಳನ್ನು ಕೇಳಿದ್ದು, ಒಂಥರ ಆ ವಾತಾವರಣ, ಹೋಮ ಪೂಜೆದು ವಾತಾವರಣ, ಎಲ್ಲರ ಜೊತೆ ನಕ್ಕೊಂಡು ಮಾತಾಡಿದ್ದು, ಇಟ್ ಆಲ್ ವಾಸ್ ಸೋ ಆಸಮ್. ಆ್ಯಂಡ್ ನಾನು ಶೇಮ್ಲೆಸ್ಲಿ ಅಡ್ಮಿಟ್ ಮಾಡ್ತೀನಿ, ಎಲ್ಲದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಎಕ್ಸೈಟ್ಮೆಂಟ್ ನನಗೆ ತಂದಿದ್ದೇನೆಂದರೆ ಈ ಟ್ರೆಡಿಷ್ನಲ್ ಬಾಳೆ ಎಲೆ ಊಟ. ಆಹಾ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಒಂದೊಂದು ಐಟಮನ್ನು ನಾನು ಅಷ್ಟು ಎಂಜಾಯ್ ಮಾಡಿ ಚಪ್ಪರ್ಸ್ಕೊಂಡು ತಿಂದೆ. ಬಿಕಾಸ್ ಎಷ್ಟು ವರ್ಷ ಆದಮೇಲೆ ಈ ಥರ ಎಲ್ಲರ ಜೊತೆ ಕೂತ್ಕೊಂಡು ಆ ಅಡುಗೆ ಭಟ್ರು ತಂದು ಬಡಿಸ್ತಾರಲ್ಲ ಐಟಮ್ಗಳು, ಆ ಥರ ಬಾಳೆ ಎಲೆ ಊಟ ಮಾಡಿ ಸಿಕ್ಕಾಪಟ್ಟೆ ವರ್ಷ ಆಗೋಗಿತ್ತು. ಸೊ ದಿಸ್ ವಾಸ್ ಆ್ಯನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿದೆ ನೋಡಿ, ನಾನು ಏನೇನು ತಿಂದೆ, ಏನೇನೆಲ್ಲ ನನಗೆ ಬಯಕೆಗಳಿತ್ತು, ಅದನ್ನೆಲ್ಲ ನಾನು ಹೇಗೆ ಫುಲ್ಫಿಲ್ ಮಾಡಿಕೊಂಡೆ ಅನ್ನೋದ್ರ ಒಂದು ಶಾರ್ಟ್ ಸ್ನಿಪೆಟ್. ನಾವು ಎಲ್ಲರೂ ಸೇರಿ ಒಂದು ಕಡೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಆ್ಯಂಡ್ ಈ ಮೆನ್ಯೂನಲ್ಲಿ ಕನ್ನಡದಲ್ಲಿ ಬರೆದಿರೋದು ಅಂತ ನೋಡಿ ನನಗೆ ಎಷ್ಟು ಖುಷಿ ಆಗೋದು ಗೊತ್ತಾ. ಅದಾದಮೇಲೆ ನಾವು ಒಂದಿನ ಐಸ್ ಕ್ರೀಮ್ ತಿನ್ನೋಕ್ಕೂ ಹೋಗಿದ್ವಿ ಎಲ್ಲರೂ. ಪೋಲಾರ್ ಬೇರ್ ಅನ್ನೋವಂಥ ಐಸ್ ಕ್ರೀಮ್ ಪಾರ್ಲರ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬೆಂಗಳೂರವರಾಗಿದ್ದರೆ. ಇಲ್ಲಿ ಐಸ್ ಕ್ರೀಮ್ಗಿಂತ ಜಾಸ್ತಿ ಸ್ವೀಟ್ ಮೆಮರೀಸ್ ನನಗೇನು ಗೊತ್ತಾ, ಹೀಗೆ ನನ್ನ ಕಸಿನ್ಸ್ ಜೊತೆ ಕೂತ್ಕೊಂಡು ನಕ್ಕೊಂಡು ತಮಾಷೆ ಮಾಡಿಕೊಂಡು ಈ ಐಸ್ ಕ್ರೀಮ್ನ ತಿಂದಿದ್ದು ಮೂಮೆಂಟ್ಸ್. ಎಲ್ಲರೂ ಇದನ್ನ ಟ್ರೈ ಮಾಡು ನಂದು ನಿನ್ಗಿಂತ ಚೆನ್ನಾಗಿದೆ ಅಂತೆಲ್ಲ ತಮಾಷೆ ಮಾಡಿಕೊಂಡು ನಕ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ. ದೀಸ್ ಆರ್ ದ ಕೈಂಡ್ ಆಫ್ ಮೂಮೆಂಟ್ಸ್ ದಟ್ ಆರ್ ವೆರಿ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆಮೇಲೆ ನೆಕ್ಸ್ಟ್ ನನ್ನ ವಿಶ್ ಲಿಸ್ಟಲ್ಲಿ ಇದ್ದಿದ್ದು ನಮ್ಮ ಬೆಂಗಳೂರಲ್ಲಿ ಮಾತ್ರ ಸಿಗುವಂಥ ವರ್ಲ್ಡ್ ಫೇಮಸ್ ಮಸಾಲೆ ಪುರಿ.
ಇಲ್ಲಿ ಎಷ್ಟೊಂದು ಥರ ಚಾಟ್ಗಳೆಲ್ಲ ಸಿಗುತ್ತೆ, ಬಟ್ ಮಸಾಲೆ ಪುರಿ ಸಿಗಲ್ಲ. ಆ್ಯಂಡ್ ನನಗಂತೂ ಅಥೆಂಟಿಕ್ ಬೆಂಗಳೂರು ಮಸಾಲೆ ಪುರಿ ತಿನ್ನಲೇಬೇಕು ಈ ಟ್ರಿಪ್ಪಲ್ಲಿ ಅಂತ ಇತ್ತು. ಸೊ ಹಾಗಾಗಿ ನನ್ನ ಅಕ್ಕ ನನ್ನ ಕರ್ಕೊಂಡು ಹೋಗಿ ಮಸಾಲೆ ಪುರಿ ಕೊಡಿಸಿದ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಖಾರವಾಗಿ ಸೂಪರಾಗಿತ್ತು. ಆಲ್ಸೋ ಚಾಟ್ ಕಂಟಿನ್ಯೂ ಮಾಡ್ತಾ ನಮ್ಮ ಅಮ್ಮನ ಮನೆ ಹತ್ರ ಇರುವಂಥ ಈ ಬಂಗಾರಪೇಟ್ ಚಾಟ್ಸ್ ಅನ್ನೋ ಜಾಗಕ್ಕೂ ನಾವು ಕಸಿನ್ಸ್ ಎಲ್ಲ ಹೋಗಿದ್ವಿ. ಬೈ ದ ವೇ ಇದೆಲ್ಲ ಒಂದೇ ದಿವಸದಲ್ಲಿ ತಿಂದಿದ್ದಲ್ಲ, ಓಕೆ, ಬೇರೆ ಬೇರೆ ದಿನ ಹೋಗಿ ತಿಂದಿದ್ದನ್ನು ನಾನು ಆಗಲೇ ಹೇಳಿದೆ ಅಲ್ಲ, ಕೆಲವೊಂದು ಮೊಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡಿದ್ದೆ ಅಂತ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನಂಗೆ ಗೊತ್ತಿಲ್ಲ, ನನಗಂತೂ ಈ ವ್ಲಾಗ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡುವಾಗ ಎಷ್ಟು ಎಕ್ಸೈಟ್ಮೆಂಟ್ ಆ್ಯಂಡ್ ಎಷ್ಟು ಆಸೆ ಆಗ್ತಿದೆ ಇದನ್ನೆಲ್ಲ ನೋಡುವಾಗ. ಐ ಹೋಪ್ ಯು ಶೇರ್ ದ ಸೇಮ್ ಎಕ್ಸೈಟ್ಮೆಂಟ್ ವಿತ್ ಮೀ. ಸೊ ಬಂಗಾರಪೇಟ್ ಚಾಟ್ಸಲ್ಲಿ ನಾನು ಮೆನ್ಯೂ ನೋಡಿದ ತಕ್ಷಣ ಬರೋದನ್ನೆಲ್ಲ ಆರ್ಡರ್ ಮಾಡಿ ತಿನ್ಬಿಡೋಣ ಅನಿಸ್ತಿತ್ತು. ಬಟ್ ಆಮೇಲೆ ನಾನು ಅಂದ್ಕೊಂಡೆ ಕಂಟ್ರೋಲ್ ಒಂದೆರಡು ಐಟಮ್ನ ಟ್ರೈ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ಆಫ್ಕೋರ್ಸ್ ಪಾನಿಪುರಿ ಟ್ರೈ ಮಾಡಿದೆ. ಆ್ಯಂಡ್ ನಿಪ್ಪಟ್ಟು ಭೇಲ್ ಅಂತ ಏನೋ ಟ್ರೈ ಮಾಡಿದೆ. ಪ್ಲಸ್ ಈ ನನ್ನಾರಿ ಸೋಡಾ ಕುಡಿದೆ, ಗೊತ್ತಾ ಎಷ್ಟು ಚೆನ್ನಾಗಿತ್ತು. ಇಟ್ ವಾಸ್ ಸೋ ಡಿಫ್ರೆಂಟ್ ಆ್ಯಂಡ್ ಸೋ ರಿಫ್ರೆಶಿಂಗ್. ಆಮೇಲೆ ಇನ್ನೊಂದು ದಿನ ನಾನು ನನ್ನ ಅತ್ತೆ ಮಾವನ ಮೀಟ್ ಮಾಡಿದೆ. ಅವರು ಈ ರಜತಾದ್ರಿ ಪ್ಯಾಲೇಸ್ ಅನ್ನುವಂಥ ಒಂದು ಜಾಗನ ಸಜೆಸ್ಟ್ ಮಾಡಿದ್ರು. ಸೊ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಮೆನ್ಯೂ ನೋಡಿ ಏನಪ್ಪ ಆರ್ಡ್ರ್ ಮಾಡೋದು ಅಂತ ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದೆ. ಕೊನೆಗೆ ನಾವು ಉದ್ದಿನ ವಡೆ ತೊಗೊಂಡ್ವಿ ಆ್ಯಂಡ್ ರವಾ ಮಸಾಲೆ ದೋಸೆ ಕೂಡ ತೊಗೊಂಡ್ವಿ. ಎಲ್ಲನೂ ಸೂಪರಾಗಿತ್ತು. ಬೆಂಗಳೂರು ಸಾಂಬಾರು ಕೊಡ್ತಾರೆ ನೋಡಿ, ಆ ಟೇಸ್ಟ್ ನನಗೆ ಇಲ್ಲಿ ಸಿಡ್ನಿಯಲ್ಲಿ ಎಲ್ಲೂ ಸಿಕ್ಕಿಲ್ಲ ಕಣ್ರಿ. ಐ ರಿಯಲಿ ಎಂಜಾಯ್ಡ್ ಎವ್ರಿ ಬೈಟ್ ಆಫ್ ಎವ್ರಿಥಿಂಗ್ ಐ ಏಟ್ ಇನ್ ಬೆಂಗಳೂರು. ನೆಕ್ಸ್ಟ್ ಆಫ್ಕೋರ್ಸ್ ಅಯ್ಯಂಗಾರ್ಸ್ ಬೇಕ್ರಿ. ಬೆಂಗಳೂರಿಗೆ ಬಂದು ಅಯ್ಯಂಗಾರ್ಸ್ ಬೇಕ್ರಿಗೆ ಒಂದು ವಿಸಿಟ್ ಕೊಡದೆ ಯಾರಾದರೂ ವಾಪಸ್ ಹೋದರೆ ಶುದ್ಧ ವೇಸ್ಟ್. ನನಗಂತೂ ಇಲ್ಲಿ ಬಂದು ಮತ್ತೆ ಫುಲ್ ಎಕ್ಸೈಟ್ಮೆಂಟ್ ಒಳಗಿಂದ ಬರೋದನ್ನೆಲ್ಲ ಪ್ಯಾಕ್ ಮಾಡಿ ವಾಪಸ್ ತೊಗೊಂಡು ಹೋಗೋಣ ಸಿಡ್ನಿಗೆ, ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಕೊಟ್ಟು ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಅಂತ ಹೇಳೋಣ ಅನ್ನೋಂಥ ಒಂದು ಎಕ್ಸೈಟ್ಮೆಂಟ್. ಬಟ್ ದೆನ್ ಅಗೇನ್ 30 kgs ಮಾತ್ರ ಅಮ್ಮ ಇರೋದು, ಏನಾಗುತ್ತೋ ಅಷ್ಟು ಸ್ವಲ್ಪ ತೊಗೊಂಡು ಹೋಗು ಅಂತ ನನಗೆ ನಾನೇ ರಿಮೈಂಡ್ ಮಾಡಿಕೊಂಡು ಒಂದಷ್ಟು ಫೇವ್ರೆಟ್ ಐಟಮ್ಸ್ನ ಎಲ್ಲ ಇಲ್ಲಿಂದ ಪಿಕ್ ಮಾಡಿ ತೊಗೊಂಡ್ಬಂದೆ. ಅದರಲ್ಲೂ ಪಲ್ಯ ಬನ್ ಅನ್ನುವಂಥ ಐಟಮ್ಸ್ನೆಲ್ಲ ನಾನು ತೊಗೊಂಡು ಬರೋ ಹಂಗಿಲ್ಲ ಅಲ್ಲ ಅನ್ಫಾರ್ಚುನೇಟ್ಲಿ. ಸೊ ಅಲ್ಲೇ ತಿಂದು ಸಖತ್ತಾಗಿ ಎಂಜಾಯ್ ಮಾಡಿದೆ. ಆಲ್ಸೋ ಬೆಳಗ್ಗೆ ಒಂದಿನ ನನ್ನ ಅಂಕಲ್ ನನಗೋಸ್ಕರ ಫ್ರೆಶ್ ಆಗಿರುವಂಥ ಈ ಮಂಗಳೂರು ಬನ್ಸ್ ತಂದುಕೊಟ್ಟಿದ್ರು ಬೆಳಗ್ಗೆ ತಿಂಡಿಗೆ ಅಂತ. ಆಹಾಹಾ, ಆ ಸ್ಮೆಲ್, ಆ ಫ್ಲೇವರ್ಸ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಈಗ ಬಾಯಲ್ಲಿ ನೀರು ಬರ್ತಿದೆ. ಮತ್ತೆ ಅದಲ್ಲದೆ ದಿನಾ ಬೆಳಗ್ಗೆ ತಿಂಡಿಗೆ ನನ್ನ ಚಿಕ್ಕಮ್ಮನ ಮನೆಯಲ್ಲಿ, ನನ್ನ ಅತ್ತೆ ಮನೆಯಲ್ಲಿ, ನನ್ನ ಒಬ್ಬರು ವೆರಿ ಸ್ಪೆಷಲ್ ಆಂಟಿ ಎಲ್ಲರೂ ಬೇರೆ ಬೇರೆ ಥರ ಐಟಮ್ಸ್ ಮಾಡಿ ತಂದುಕೊಡ್ತಿದ್ರು, ಮನೆಗೆ ಕರಿತಿದ್ರು. ನನಗಂತೂ ಫುಲ್ ಹಬ್ಬ ಆಗಿತ್ತು. ಆ್ಯಂಡ್ ಅದರಲ್ಲೂ ವೆರಿ ಇಂಪಾರ್ಟೆಂಟ್ಲಿ ನನಗೆ ತುಂಬ ಆಸೆ ಇದ್ದಿದ್ದು ಏನಂದರೆ ನನ್ನ ಅಮ್ಮ ಮಾಡುವಂಥ ತಿಳಿ ಸಾರು ಆ್ಯಂಡ್ ಪೊಟೇಟೊ ಫ್ರೈ ತಿನ್ನಬೇಕು ಅಂತ. ಸೊ ಒಂದಿನ ಅಮ್ಮ ಹೇಳಿದ್ರು, ನೀನು ಬಂದಮೇಲೆ ನಾನು ಏನು ಸ್ಪೆಷಲಾಗಿ ಮಾಡೇ ಕೊಡಲಿಲ್ಲ ಅಲ್ಲೇ, ಏನಾದರೂ ಹೇಳು ನಿಂಗೆ ಏನು ಬೇಕು ನಾನು ಮಾಡ್ತೀನಿ ಅಂತ. ಆಗ ನಾನೇ ಹೇಳಿದೆ, ಅಮ್ಮ ನನಗೆ ತಿಳಿ ಟೊಮೆಟೊ ಸಾರು ಆ್ಯಂಡ್ ಪೊಟೇಟೊ ಫ್ರೈ ಮಾಡಿಕೊಡಿ ಅಂತ. ಸೊ ಅದನ್ನೂ ಕೂಡ ನಾನು ಸಖತ್ತಾಗಿ ಎಂಜಾಯ್ ಮಾಡಿದೆ. ಆಮೇಲೆ ನಾನು ಹೇಳ್ದೆ ಅಲ್ಲ, ನಾನು ಶಾಪಿಂಗ್ ಅಷ್ಟೊಂದು ಮಾಡಿಲ್ಲ, ಬಟ್ ಡಿ ಮಾರ್ಟ್ ಅನ್ನುವಂಥ ಒಂದು ಅಂಗಡಿಗೆ ಹೋಗಿದ್ವಿ. ಆ್ಯಂಡ್ ಅಲ್ಲಿ ನನಗೆ ಈ ಪ್ಯಾಕೇಜ್ಡ್ ಸ್ವೀಟ್ಸ್ ಕಾಣ್ತು. ನನಗೆ ಧಾರವಾಡ ಪೇಡ ಅಂದರೆ ಇಷ್ಟ, ಬಟ್ ಫಸ್ಟ್ ಟೈಮ್ ತೊಗೊಳ್ತಿರೋದು ಹೇಗಿರುತ್ತೋ ಏನೋ ಅಂದ್ಕೊಂಡು ನಾನು 1 ಪ್ಯಾಕೆಟ್ ಧಾರವಾಡ ಪೇಡ, ಮೈಸೂರು ಪಾಕ್, ಈ ಥರ ಪ್ರೀ ಪ್ಯಾಕೆಟ್ ಸ್ವೀಟ್ಸ್ ಎಲ್ಲ ತೊಗೊಂಡೆ. ಆ್ಯಂಡ್ ಈ ಕುಲ್ಲಡ್ ಥರ ಇರೋವಂಥ ಏನು ಹೇಳೋದು ಮಗ್ಸ್ ಅದನ್ನು ತೊಗೊಂಡೆ. ಆ್ಯಂಡ್ ಆಫ್ ಕೋರ್ಸ್ ಬೆಂಗಳೂರಿಗೆ ಹೋದೆ ಅಂದರೆ 1 ವಿಸಿಟ್ ಟು ಬ್ಯೂಟಿ ಪಾರ್ಲರ್ ಈಸ್ ಅ ಮಸ್ಟ್ ಅಲ್ವಾ. ನಾನು ಆ್ಯಕ್ಚುಲಿ ಏನೇನೋ ಆಸೆಗಳೆಲ್ಲ ಇಟ್ಕೊಂಡಿದ್ದೆ ಗೊತ್ತಾ, ಫೇಶಿಯಲ್ ಮಾಡಿಸೋಣ, ಪೆಡಿಕ್ಯೂರ್ ಮಾಡಿಸೋಣ, ಅದು ಮಾಡಿಸೋಣ, ಇದು ಮಾಡಿಸೋಣ ಅಂತ. ಬಟ್ 1 ವಾರ, ಆ್ಯಕ್ಚುಲಿ 5 ದಿನ, ಬರೋಕ್ಕೊಂದಿನ ಹೋಗೋಕ್ಕೊಂದಿನ, ಸೊ ಮಿಕ್ಕಿದ 5 ದಿನದಲ್ಲಿ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ನೀವೇ ಹೇಳಿ. ಆದರೂ ನಾನೊಂದು ಪಾರ್ಲರ್ ವಿಸಿಟ್ನ ಸ್ಕ್ವೀಸ್ ಇನ್ ಮಾಡಿದೆ. ಹೆಚ್ಚೇನು ಮಾಡಿಸ್ಕೊಳ್ಳಿಲ್ಲ,
ಥ್ರೆಡ್ಡಿಂಗ್ ಮಾಡಿಸ್ಕೊಂಡೆ. ಕೋರ್ಸ್ ಸಿಡ್ನಿ ಪ್ರೈಸಸ್ಗೆ ಕಂಪೇರ್ ಮಾಡಿದ್ರೆ ಅಂತೂ ತಮಾಷೆ ಮಾಡ್ತಿದ್ದೆ. ನಾನು ಬೇಕಾದರೆ 5 ಸಲ ಅವ್ರಿಗೆ ಥ್ರೆಡ್ಡಿಂಗ್ ಮಾಡೋಕ್ಕೆ ಹೇಳ್ತೀನಿ ಒಂದೇ ಸಿಟ್ಟಿಂಗಲ್ಲಿ, ಅಷ್ಟು ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಕೋರ್ಸ್ ಹೇರ್ ಸ್ಪಾ ಮಾಡಿಸ್ದೆ ಅಷ್ಟೇ, ಬೇರೆ ಏನೂ ಮಾಡ್ಸೋಕ್ಕಾಗಿಲ್ಲ. ಬಟ್ ನೆವರ್ ದ ಲೆಸ್ ದಿ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ವೆರಿ ರಿಲ್ಯಾಕ್ಸಿಂಗ್ ಆ್ಯಂಡ್ ಅ ಲಾಟ್ ಆಫ್ ಫನ್. ಇದನ್ನ ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಅಷ್ಟರಲ್ಲೇ ವಾಪಸ್ ಹೊರಡುವಂಥ ಟೈಮ್ ಕೂಡ ಬಂದುಬಿಡ್ತು ಗೊತ್ತಾ. ಬಟ್ ನಾನು ಅಂದ್ಕೊಂಡಿದ್ದೆ ಹೊರಡೋಕ್ಕಿಂತ ಮುಂಚೆ ನಮ್ಮ ಲೇಔಟಲ್ಲಿರುವಂಥ ಈ ಗಣೇಶ ಟೆಂಪಲ್ಗೆ ನಾನು ಹೋಗಲೇಬೇಕು ಒಂದ್ಸಲ ಅಂತ. ನಾನು ಹೊರಡುವಂಥ ಹಿಂದಿನ ದಿನ ಸಂಜೆ ನಾನು ಅಮ್ಮ ನಮ್ಮ ಲೇಔಟಲ್ಲೇ ನಡ್ಕೊಂಡು ಈ ಗಣೇಶ ಟೆಂಪಲಿಗೆ ಬಂದ್ವಿ. ನನಗೆ ಇಲ್ಲಿ ಬಂದ ತಕ್ಷಣ ಎಷ್ಟು ಖುಷಿ ಆಯಿತು. ಅಗೇನ್ ಹೇಳಿದೆ ಅಲ್ಲ, ಒಂಥರ ಫೆಮಿಲಿಯರ್ ಫೀಲಿಂಗ್. ನಾವು ಇಲ್ಲಿ ಬಂದ ಹೊಸರಲ್ಲಿ ಇದೊಂದು ಚಿಕ್ಕ ಟೆಂಪಲ್ ಆಗಿತ್ತು ಗೊತ್ತಾ, ಇವಾಗ ಎಷ್ಟು ದೊಡ್ಡದಾಗಿ ಇದು ಬೆಳೆದಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ನನ್ನ ಪುಣ್ಯಕ್ಕೆ ಅವತ್ತು ಅಲ್ಲಿ ಪ್ರಸಾದ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಸೊ ಆ ಟಿಪಿಕಲ್ ದೇವಸ್ಥಾನದ ಪುಳಿಯೋಗರೆ ಪ್ರಸಾದ ನಮಗೆ ಸಿಕ್ತು ತಿನ್ನೋಕ್ಕೆ. ಐ ಫೆಲ್ಟ್ ಸೋ ಬ್ಲೆಸ್ಡ್ ಆ್ಯಂಡ್ ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಆಟ್ ಪೀಸ್ ಈ ಟೆಂಪಲಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಹೀಗೆ ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ನಾನು ವಾಪಸ್ ಹೊರಡುವಂಥ ದಿನ ಕೂಡ ಬಂದುಬಿಡ್ತು. ಗುಡ್ ಬೈಸ್ ಆರ್ ನೆವರ್ ಈಸಿ ಅಲ್ಲ. ನಾವು ಬೆಳೆದಂಥ ಊರಿಗೆ ವಾಪಸ್ ಹೋಗಿ ಅಲ್ಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೊರಟು ಅವ್ರನ್ನೆಲ್ಲ ಬಿಟ್ಟು ಬರಬೇಕಂದ್ರೆ ಅದೇನೋ ಒಂಥರ ಮನಸ್ಸಲ್ಲಿ ಇಟ್ಸ್ ಅ ವೆರಿ ಹೆವಿ ಫೀಲಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ನಂತರ ಓವರ್ಸೀಸ್ ಇರೋರಿಗೆ ಇದು ಕೂಡ ಅರ್ಥ ಆಗ್ಬೋದು. ಇಟ್ಸ್ ಅ ವೆರಿ ಮಿಕ್ಸ್ಡ್ ಇಮೋಷನ್. ನಾನು ಈ ಸಲ ಒಬ್ಬಳೇ ಹೋಗಿದ್ದರಿಂದ ನನಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ನನ್ನ ಮಕ್ಕಳನ್ನ ಆ್ಯಂಡ್ ಹಸ್ಬೆಂಡ್ನ ನಾನು ಮತ್ತೆ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮನೆಗೆ ನಾನು ವಾಪಸ್ ಹೋಗ್ತಿದ್ದೀನಿ ಅಂತ. ಆದರೂ ಕೂಡ ನಾನು ಹುಟ್ಟಿ ಬೆಳೆದಂಥ ಊರನ್ನ ಹಿಂದೆ ಬಿಟ್ಟು ಎಲ್ಲರಿಗೂ ಬಾಯ್ ಅಂತ ಹೇಳಿ ಹೋಗಬೇಕಾದ್ರೆ ಮನಸ್ಸಲ್ಲಿ ಅದೇನೋ ಒಂಥರ ದುಃಖ ಅಂತೂ ಇದ್ದೇ ಇರುತ್ತೆ. ಸೊ ಎನಿವೇಸ್, ಈಗ ನಾನು ಏರ್ಪೋರ್ಟಿಗೆ ಬಂದಿದ್ದೀನಿ. ಇದು ಟರ್ಮಿನಲ್ 2 ಹೊಸದಾಗೆಲ್ಲ ಮಾಡಿದ್ದಾರೆ. ಚೆನ್ನಾಗೇ ಇತ್ತು. ಇಟ್ ವಾಸ್ ನೈಸ್ ಆ್ಯಂಡ್ ಬ್ರೈಟ್. ಬಟ್ ನಾನು ಹೇಳ್ದಂಗೆ ನನ್ನ ಗಮನ ಬೇರೆ ಎಲ್ಲೋ ಇತ್ತು. ಐ ವಾಸ್ ಸೋ ಪ್ರೀ ಆಕ್ಯುಪೈಡ್. ಬಟ್ ಎನಿವೇಸ್, ಈ ಒಂದು ವಾರ ಬೆಂಗಳೂರಲ್ಲಿ ನಾನು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ a very very fulfilling, a very very happy and a very content trip ಅಂತಲೇ ಹೇಳ್ಬೋದು. I made a lot of beautiful memories on this very short trip. ಸೊ ಅಂಟಿಲ್ ವಿ ಮೀಟ್ ಅಗೇನ್ ಬೆಂಗಳೂರು ಅಂತ ಅಂದ್ಕೊಂಡು ನಾನು ಮನಸ್ಸಲ್ಲಿ ಇನ್ನೊಂದು ಕೂಡ ಅಂದ್ಕೊಳ್ತಿದ್ದೆ. ಅದೇನು ಗೊತ್ತಾ, ನೆಕ್ಸ್ಟ್ ಟೈಮ್ ಬೇಗ ಬೆಂಗಳೂರು ಟ್ರಿಪ್ ಮತ್ತೆ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಈ ಸಲ ಮಕ್ಕಳ ಜೊತೆ ಬರಬೇಕು. ಮುಂಚೆ ನಾವು ಮಕ್ಕಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಅವ್ರು ತುಂಬ ಚಿಕ್ಕವರಾಗಿದ್ದರು ಆ್ಯಂಡ್ ಅವ್ರಿಗೆ ಅಷ್ಟೊಂದು ರಿಜಿಸ್ಟರ್ ಆಗಿರಲ್ಲ ಆ ಟೈಮಲ್ಲಿ ಅಲ್ವಾ. ಈಗ ಅವ್ರು ಇರೋವಂಥ ಏಜಲ್ಲಿ ಅವರು ಈ ಊರನ್ನ ಆ್ಯಂಡ್ ಇಲ್ಲಿರೋ ಅವ್ರ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ಎಲ್ಲದನ್ನು ಇನ್ನೂ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನನ್ನ ಭಾವನೆ. ಸೊ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾ ನಾನು ಖಂಡಿತ, ಅಂದರೆ ನಾವೆಲ್ಲರೂ ಫ್ಯಾಮಿಲಿಯಾಗಿ ಬರ್ತೀವಿ, ಮಕ್ಕಳಿಗೂ ಸಹ ನಾನು ಇದನ್ನೆಲ್ಲ ತೋರಿಸಿ ಅವ್ರಿಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಚೈಲ್ಡ್ಹುಡ್ ಆ್ಯಂಡ್ ನನ್ನ ಬೆಂಗಳೂರು ಲೈಫನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಐ ವಾಂಟ್ ಟು ಟೇಕ್ ದೆಮ್ ಥ್ರೂ ಮೈ ಎಕ್ಸ್ಪೀರಿಯನ್ಸ್ ಅಂತ ನನಗೆ ತುಂಬ ಒಂದು ಆಸೆ ಇದೆ. ಸೊ ಹೋಪ್ಫುಲಿ ಬೇಗ ನಾವು ಫ್ಯಾಮಿಲಿಯಾಗಿ ಒಂದು ಹಾಲಿಡೇನ ಬೆಂಗಳೂರಿಗೆ ಪ್ಲ್ಯಾನ್ ಮಾಡೋಣ. ಒಂದು ಹ್ಯಾಪಿ ಹಾಲಿಡೇನ ಪ್ಲ್ಯಾನ್ ಮಾಡೋ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಈಗ ಫ್ಲೈಟ್ ಟೇಕ್ ಆಫ್ ಆಗಿದೆ ಆ್ಯಂಡ್ ಆನ್ ದ ವೇ ಬ್ಯಾಕ್ ಫ್ಲೈಟ್ ಡ್ಯೂರೇಷನ್ 10 hours and 45 minutes ಅಂತ ತೋರಿಸ್ತಿತ್ತು. ಪುಣ್ಯಕ್ಕೆ ಇದು ನೈಟ್ ಫ್ಲೈಟ್ ಆಗಿದ್ದರಿಂದ ನಾನು ಊಟ ಮಾಡಿ ಹೊತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸಿಡ್ನಿಯಲ್ಲಿರ್ತೀನಪ್ಪ ಅನ್ನುವಂಥ ಒಂದು ಫೀಲಿಂಗ್ ಜೊತೆ ನಾನು ಕಣ್ಮುಚ್ಚಿ ಚೆನ್ನಾಗಿ ನಿದ್ದೆ ಮಾಡಿದೆ. ಬಾಯ್ ಬಾಯ್ ಬೆಂಗಳೂರು, ಸಿ ಯು ಅಗೇನ್ ಸೂನ್. ಗುಡ್ ಮಾರ್ನಿಂಗ್ ಸಿಡ್ನಿ ಅಂತ ಹೇಳ್ತಾ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಅಂತ ಮೋಡದಲ್ಲಿ ತೇಲಾಡ್ತಾ ಈಗ ಸಿಡ್ನಿಯಲ್ಲಿ ಲ್ಯಾಂಡ್ ಆಗುವಂಥ ಸಮಯ. ನೀವೇನೇ ಹೇಳಿ, ದೇಶ ಬಿಟ್ಟು ಬರೋವಾಗ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಆಹಾ ಓಹೋ ಅನ್ನೋವಂಥ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದೆಲ್ಲ ಇವಾಗ ಠಾಯ್ ಫಿಶ್ ಅಂತ ಫುಲ್ಲು ಡೌನ್ ಆಗಿ ಫ್ಲೈಟಲ್ಲಿ ಕೂತಾಗೋದ್ರಿಂದ ಯಾವಾಗಪ್ಪ ಹೋಗಿ ಇಳಿತೀವಿ ಅನ್ನುವಂಥ ಒಂದು ಫೀಲಿಂಗ್ ಬಂದುಬಿಟ್ಟಿದೆ. ಸೊ ಐ ವಾಸ್ ಸೋ ಹ್ಯಾಪಿ ಟು ಬಿ ಗೆಟಿಂಗ್ ಆಫ್ ದಿಸ್ ಫ್ಲೈಟ್. ಪ್ಲಸ್ ನಾನು ನನ್ನ ಮಕ್ಕಳನ್ನ, ನನ್ನ ಹಸ್ಬೆಂಡನ್ನು 1 ವಾರ ಆದಮೇಲೆ ಮತ್ತೆ ನೋಡ್ತಿದ್ದೀನಿ ಅಂತ ಎಷ್ಟು ಖುಷಿ ಆಗ್ತಿತ್ತು.
ನಮ್ಮ ಬೆಂಗಳೂರಿನ ಫಸ್ಟ್ ಗ್ಲಿಂಪ್ಸ್ ನೋಡಿ ನನಗೆ ಎಷ್ಟು ಸಂತೋಷ ಆಗಿತ್ತೋ ಅದೇ ನನ್ನ ಮನೆ ಅನ್ನುವಂಥ ಸಿಡ್ನಿಯ ಫಸ್ಟ್ ಗ್ಲಿಂಪ್ಸ್ ನೋಡಿ ಕೂಡ ನನಗೆ ಅಷ್ಟೇ ಖುಷಿ ಆಯಿತು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಮ್ಮ ಸಿಟಿ ಆಫ್ ಸಿಡ್ನಿ. ನಿಮ್ಮಲ್ಲಿ ಯಾರಾದರೂ ಆಸ್ಟ್ರೇಲಿಯಾ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಖಂಡಿತ ಬನ್ನಿ ಆಸ್ಟ್ರೇಲಿಯಾದಲ್ಲಿರುವಂಥ ಬ್ಯೂಟಿಫುಲ್ ಸಿಟೀಸ್ನ ಎಲ್ಲ ವಿಸಿಟ್ ಮಾಡಿ. ಸಿಡ್ನಿಯಲ್ಲೂ ತುಂಬ ಚೆನ್ನಾಗಿರುವಂಥ ಜಾಗಗಳಿದೆ ನೋಡಿ ವಿಸಿಟ್ ಮಾಡೋಕ್ಕೆ. ಇನ್ಫ್ಯಾಕ್ಟ್ ನಾನು ಒಂದು ಚಿಕ್ಕ ಕ್ಲೂ ಕೊಡ್ತೀನಿ, ನನ್ನ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಆಗಿರ್ಬೋದು. ಬಟ್ ಅದಕ್ಕೆ ನೀವು ವೇಟ್ ಮಾಡಬೇಕು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಸೊ ಈಗ ನಾವು ಸಿಡ್ನಿಯಲ್ಲಿ ಲ್ಯಾಂಡ್ ಆಗ್ತಿದ್ದೀವಿ. ಬೆಂಗಳೂರಲ್ಲಿ ಮೇ ತಿಂಗಳಲ್ಲಿ ಎಷ್ಟು ಸೆಕೆ ಇತ್ತೋ ಅಷ್ಟೇ ಚಳಿ ಈಗ ಸಿಡ್ನಿಯಲ್ಲಿ ಮೇಯಿಂದ ಶುರುವಾಗಿರುತ್ತೆ. ಸೊ ಫೆಮಿಲಿಯರ್ ಗ್ರೌಂಡ್ಸಿಗೆ ವಾಪಸ್ ಬಂದೆಪ್ಪ ಅಂತ, ಥ್ಯಾಂಕ್ ಯು ಫಾರ್ ಅ ವೆರಿ ಸೇಫ್ ಆ್ಯಂಡ್ ಕಂಫರ್ಟಬಲ್ ಫ್ಲೈಟ್ ಅಂತ ಅಂದ್ಕೊಂಡು ಸಿಡ್ನಿ ಏರ್ಪೋರ್ಟಲ್ಲಿ ನಾನೀಗ ಲ್ಯಾಂಡ್ ಆಗಿದ್ದೀನಿ. ಆ್ಯಂಡ್ ಈಗ ಸದ್ಯದಲ್ಲೇ ನಾನು ನನ್ನ ಮಕ್ಕಳು ಆ್ಯಂಡ್ ನನ್ನ ಹಸ್ಬೆಂಡ್ನ ಕೂಡ ಮೀಟ್ ಮಾಡ್ತೀನಿ. ಮಕ್ಕಳು ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡ್ರಂತೆ, ನಾನು ಕೂಡ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ನನ್ನ ಏರ್ಪೋರ್ಟ್ಗೆ ಅವರು ಪಿಕ್ ಮಾಡೋಕ್ಕೆ ಬಂದಾಗಿದ್ದ ಸೀನ್ಗಳು. ಸೊ ಇದಾಗಿತ್ತು ನನ್ನ ಬೆಂಗಳೂರು ಡೈರೀಸ್ ಅನ್ನುವಂಥ ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ವ್ಲಾಗ್. ಒಂದಂತೂ ಖಂಡಿತ, ನಾನೇ ಈ ವ್ಲಾಗ್ನ ಮತ್ತೆ ನೋಡಿ ನನ್ನ ಆ ಸ್ಪೆಷಲ್ ಮೆಮರೀಸ್ ಆಫ್ ಬೆಂಗಳೂರನ್ನ ನಾನು ಮೆಲ್ಕ್ ಹಾಕ್ತಾನೆ ಇರ್ತೀನಿ. ಸೊ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.